ಹಾಲೆಲೂಯಾ. ಸಂತೋಷ. ಈ ಒಂದು ಸಂದರ್ಭದಲ್ಲಿ ಮಾತ್ರ ನಾವು ಪ್ರಾರ್ಥನೆ ಮಾಡಿಕೊಂಡು ನಾವು ವಾಕ್ಯದ ಕಡೆ ಹೋಗರಿ. ಸಾರಿ. ಮಹಾಪರಿಶುದ್ಧವಾಗಿರುವ ದೇವರೇ, ಎಸ್ಸಯ್ಯ, ನಿಮಗೆ ವಂದನೆಗಳು. ಈ ಒಂದು ಶಬ್ಬದ ದಿನದಲ್ಲಿ ಇನ್ನೊಂದು ವಾರ್ತೆ ನಮ್ಮೆಲ್ಲರಿಗೆ ನಿಮ್ಮ ಸನ್ನಿಧಿ ಸೇರಿಸಿಕೊಂಡಿದ್ದಕ್ಕಾಗಿ ವಂದನೆಗಳು. ಈಗ ಪ್ರಭಾ, ನಮಗೆ ನೀವು ಎಷ್ಟು ಆಧಾರವಾಗಿದ್ದು ಆಶೀರ್ವಾದ ಮಾಡಲಿಕ್ಕಾಗಿ ನಿಮ್ಮನ್ನು ಕೃತಜ್ಞತೆ ಸ್ತುತಿ ಮಾಡುವ ಭಾಗ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈಗ ದೇವರೇ, ಇಲ್ಲಿವರೆಗೆ ಆರಾಧನ ಮೂಲಕವಾಗಿ ನೀವು ಮಹಿಮೆ ಹೊಂದ್ಕೊಂಡಿರಯ್ಯ. ತಿರುಗಿ ಸ್ವಾಮಿ, ನಾವೆಲ್ಲರೂ ನಿಮ್ಮ ಸತ್ಯದ ವಾಕ್ಯಗಳು ನಾವು ಧ್ಯಾನ ಮಾಡುವಾಗ ನಮ್ಮ ಮಧ್ಯದಾಗ ನೀವಿದ್ದು ನಮ್ಮೆಲ್ಲರೊಂದಿಗೆ ಮಾತಾಡಿ ನಾವೆಲ್ಲರೂ ಪ್ರಭು ಸತ್ಯ ಗ್ರಹಿಸಿಕೊಂಡು ಸತ್ಯ ತಿಳ್ಕೊಂಡು ಸತ್ಯದ ಮಾರ್ಗದಲ್ಲಿ ನಡೀತಕ್ಕಂಥ ಒಂದು ಒಳ್ಳೆಯ ಭಾಗ್ಯತೆ ನಮ್ಮೆಲ್ಲರಿಗೂ ಕೊಟ್ಟು ಸಹಾಯ ಮಾಡ್ತಿರೋದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೀನಿ ಸ್ವಾಮಿ. ಆಮೇನ್, ಆಮೇನ್. ದೇವ್ರ ಸ್ತೋತ್ರವಾಗಲಿ. ಮತ್ತ 6ನೇ ಅಧ್ಯಾಯದಾಗ, ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಾಗ 9ನೇ ವಚನದಾಗ ಏನಂತ್ರಿ, ಆದರೆ ಪ್ರಿಯರೇ, ಈ ರೀತಿಯಾಗಿ ನಾವು ಮಾತಾಡಿದರೂ ನೀವು ಇದಕ್ಕಿಂತ ಉತ್ತಮವಾಗಿಯೂ ರಕ್ಷಣೆ ಕಾರ್ಯಕ್ಕಾಗಿಯೂ ಇರುವ ಈ ಸಿದ್ಧತೆಯಲ್ಲಿ ಇದ್ದೀರೆಂದು ದೃಢವಾಗಿ ನಂಬಿ ಇದ್ದಿದ್ದೇನೆ ಅಂತಲತ್ತರ. ಈ ಮಾತು ಯಾರಲ್ಲತ್ತರ? ವಿಶ್ವಾಸಗಳಿಗೆ, ಭಕ್ತಿಯಲ್ಲಿ ಬೆಳೀತಕ್ಕಂಥ ಜನರಿಗೆ, ಮತ್ತ ಈ ಇಬ್ರಿಯದಲ್ಲಿ ಇರ್ತಕ್ಕಂಥ ಜನರಿಗೆ ಒಬ್ಬ ದೈವ ಸೇವಕ ಏನಂತಂದ್ರ ಅವರಿಗೆ ಪ್ರೋತ್ಸಾಹ ಮಾಡ್ತಾರ, ಅವರಿಗೆ ಆಧರಣೆ ಮಾಡ್ತಾರ, ಅವರಿಗೆ ಬಲ ಪಡಿಸ್ತಾರ. ಏನಿಲ್ಲ, ಈ ಒಂದು ಸಿದ್ಧತೆ ನಮ್ಗ ಪ್ರತಿಯೊಬ್ಬೊಬ್ಬರಿಗೆ ಇರ್ಬೇಕಂತ ಚಂದ್ರ ಆ ದೈವ ಸೇವಕರು ಇಷ್ಟ ಪಡಿತಾರ. ಏನಿಲ್ಲ, ಎಲ್ಲಾದ್ರೂ ದೇವರ ಸನ್ನಿಧಿಯಲ್ಲಿ ಈ ರೀತಿಯಾಗಿ ಕೂಡಿ ಬಂದಿರತಕ್ಕಂಥ ಜನರಿಗೋಸ್ಕರವಾಗಿ ಈ ರೀತಿಯಾಗಿ ನಿಜವಾಗಲೂ ದೈವ ಸೇವಕರು, ವಿಶ್ವಾಸಿಗಳು ಎಲ್ಲರೂ ಒಂದು ಮನಸ್ಸಾಗಿ ಈ ರೀತಿಯಾಗಿ ದೇವ್ರ ಸನ್ನಿಧಿಯಲ್ಲಿ ತನಗೆ ತಾನು ಸಮರ್ಪಣೆ ಮಾಡಿಕೊಂಡು ದೇವರಿಗೆ ಸ್ತೋತ್ರ ಸಲ್ಲಿಸ್ಲಕ್ಕ ಸಿದ್ಧವಾಗಿರ್ಬೇಕು. ಹತ್ರ ಏನರ್ಥ, ನೀವು ದೈವ ಜನರಿಗೂ ಉಪಚಾರ ಮಾಡಿದ್ದೀರಿ, ಇನ್ನೂ ಮಾಡುತ್ತಾ ಇದ್ದೀರಿ. ಈ ಕೆಲಸವನ್ನು ಇದರಲ್ಲಿ ನೀವು ದೇವರ ನಾಮದ ವಿಷಯವಾಗಿ ತೋರಿಸಿದ ಪ್ರೀತಿಯನ್ನು ಆತನು ಮರೆಯುವುದಕ್ಕೆ ಉಪಚಾರ ಅಂತಂದ್ರೆ ಎದಕ್ಕಂತಾರ? ಮನೆಗೆ ಬಂದಿರ್ತಕ್ಕಂಥ ಜನರಿಗೆ, ನೆಂಟರಾಗ್ಲಿ ಸ್ನೇಹಿತರಾಗ್ಲಿ, ಅವರಿಗೆ ಉಪಚಾರ ಅಂತಂದ್ರೆ ಏನು ಅಂತಂದ್ರೆ, ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ನೀಡಿಸಿನವರಿಗೆ ನೀರು ಕೊಡೋದು, ಹಸಿದಿನವರಿಗೆ ಊಟ ಕೊಡೋದು, ಕಷ್ಟದಲ್ಲಿದ್ದಂಥ ಜನರಿಗೆ ಸಹಾಯ ಮಾಡೋದು, ಆಧರಣೆ ನೀಡೋದು, ಇದಕ್ಕೂ ಉಪಚಾರ ಅಂತಾರ. ಆದ್ರೆ ಈ ಉಪಚಾರ ಯಾವ ಸಂದರ್ಭದಲ್ಲಿ ನಡೆಯುತ್ತ ಅಂತಂದ್ರ, ಕೇವಲ ಒಂದು ದೇವರ ಸನ್ನಿಧಿಯಲ್ಲಿ ದೇವರ ಚಿತ್ತದ ಅನುಸಾರವಾಗಿ ಅವ್ರು ಮಾಡ್ಲತ್ತಾರ. ಈ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಂತಾರ, ಇಲ್ಲಿ ಏನಂತಾರ, ನೀವು ದೇವರ ನಾಮದ ವಿಷಯವಾಗಿ ತೋರಿಸಿದ ಪ್ರೀತಿಯನ್ನು ಆತನು ಮರೆಯುವುದಕ್ಕೆ ಏನಂತ, ನಾವು ನೀವು ಮರೆತು ಹೋಗ್ತಿರ್ಬೋದು. ಇವತ್ತು ಒಬ್ಬರಿಗೊಬ್ಬರು ನಾವು ಏನೋ ಸಹಾಯ ಮಾಡಿಕೊಂಡು ಪ್ರೀತಿ ತೋರಿಸಿ ಸನ್ಮಾನ ಮಾಡಿ ನಾವು ಒಂದ್ ವೇಳೆ ಮರೆತು ಹೋದ್ರು ಬಿ ನಾವು ಒಂದ್ ವೇಳೆ ಮರೆತು ಹೋಗ್ತಿರ್ಬೋದು. ಕರಡಿಕೆ ದೇವರು ಮಾತ್ರ ನಾವು ಮಾಡಿರ್ತಕ್ಕಂಥ ಉಪಚಾರಗಳಿಗೆ, ನಾವು ಮಾಡ್ತಕ್ಕಂಥ ಸಹಾಯ ಸನ್ಮಾನಗಳಿಗೆ ದೇವರು ಮಾತ್ರ ಎಂದಿಗೆ ಮರೆಯಲ್ಲ. ಯಾಕಂದ್ರೆ ದೇವರು ಅನ್ಯಾಯಸ್ಥಾನ ಅಲ್ಲ. ಅಲ್ಲಲ್ಲೂಯ್ಯ. ದೇವರು ನ್ಯಾಯ ಮಾಡ್ತಕ್ಕಂಥ ದೇವರು. ದೇವ್ರ ಬಳಿ ನೀತಿ ನ್ಯಾಯಗಳು ಮಾತ್ರ ಇರ್ತಾವ, ದೇವ್ರ ಬಳಿ ಪ್ರೀತಿಗಳು ಮಾತ್ರ ಇರ್ತಾವ. ಆ ದೇವರು ಇಲ್ಲಿ ಹೇಳ್ತಾರ, ಆತ ಅನ್ಯಾಯಸ್ಥಾನ ಅಲ್ಲ. ಇವತ್ತಿಲ್ಲ, ನೀವು ಇನ್ನ 100 ವರ್ಷ ಬಾದ್ ಬಿ ದೇವ್ರಿಗೆ ಭೇಟಿ ಆದ್ರ ದೇವ್ರು ಹೇಳ್ತಾರ, ನೀವು ಒಳ್ಳೆಯವರು. ಅಲ್ಲಲ್ಲೂಯ್ಯ. ಆಶೀರ್ವಾದ ಎಲ್ಲಿಂದ ಬರ್ತಾವ? ಯಾವಾಗಾದ್ರೂ ನಾವು ಸಾಕ್ಷಿಯಾಗಿರ್ತೇವೋ ಅವಾಗ ಮಾತ್ರ ನಮ್ಮೆಲ್ಲರಿಗೆ ಆಶೀರ್ವಾದಗಳು ಬರ್ಲಕ್ಕ ಪ್ರಾರಂಭವಾಯ್ತವ.
ಈ ಆಶೀರ್ವಾದಗಳು ಬರಬೇಕಾದ್ರೆ ಮೊಟ್ಟ ಮೊದಲಿಗೆ ನಮಗೆ ನಾವು ತಗ್ಗಿಸಿಕೊಂಡು ದೇವ್ರ ಚಿತ್ತಾನುಸಾರವಾಗಿ ಜೀವಿಸ್ಲಕ್ಕ ಸಿದ್ಧವಾಗಿರ್ಬೇಕು ಅಲ್ಲ. ಆ ರೀತಿಯಾಗಿ ಮಾಡಿರ್ತಾರೆ. ಹನ್ನೊಂದರಿಗೆ ಏನು ಹೇಳ್ತಾರೆ ಅಂತಂದ್ರ, ನೀವು ಉಪಚಾರ ಮಾಡುವುದರಲ್ಲಿ ಯಾವ ಆಸಕ್ತಿಯನ್ನು ತೋರಿಸಿದಿರೋ ನಿಮ್ಮ ನಿರೀಕ್ಷೆಯು ದೃಢ ಮಾಡಿಕೊಂಡು ಕಡೆ ತನಕ ಹಿಡಿಯುವುದರಲ್ಲಿಯೂ ನಿಮ್ಮ ಪ್ರೀತಿಯು ಒಬ್ಬರು ಅದೇ ಆಸಕ್ತಿಯನ್ನು ತೋರಿಸಿ ಬೇಕೆಂದು ಅಪೇಕ್ಷಿಸುತ್ತೇವೆ. ನೀವು ಮುಂದ ಮಾತಿಗಳಾಗಿರದೆ ಯಾರು ವಾಗ್ದಾನಗಳನ್ನು ನಂಬಿ ಅವೆಗಳ ಫಲಕ್ಕೋಸ್ಕರ ಬಹು ದಿವಸಗಳವರೆಗೂ ಕಾಯ್ದಿದ್ದಾರೋ ಆ ಫಲವನ್ನು ಹೊಂದುತ್ತಾರೋ. ನಮ್ಮ ಆಶೆ ಎಲ್ಲಿಗೆ ಕಥಾ ಮಾಡಬೇಕು ನೋಡ್ರಿ. ವಯಸ್ಸಾಗಿದ ಮೇಲೆ ಮನುಷ್ಯ ಸರಿ ಹೋದ್ರೆ ಏನಾಗಿತ್ತು ಅಂದ್ರೆ, ವಯಸ್ಸಾಗಿತ್ತು, ಈ ಲೋಕದಾಗ ಎಲ್ಲ ಮುಗಿಸ್ಕೊಂಡು ಹೋಗ್ಯಾರ, ಸಂತೋಷ ಅಂತ. ಒಂದ್ ವೇಳೆ ಅದೇ ಪರೆದ ಕಾಲದಲ್ಲಿ ಒಂದ್ ವೇಳೆ ವ್ಯಕ್ತಿ ಲೋಕದ ಯಾತ್ರೆ ಮುಗಿಸ್ಕೊಂಡು ಎಲ್ಲರ ಜೀವ ಕಳ್ಕಳಂತ ಅಂತಂದ್ರೆ, ಈ ಲೋಕದಾಗ ಹುಟ್ಟಿವಿ, ಏನು ಸಂತೋಷ ನೋಡಲು ಹೋದ, ಆನಂದ ಪಡೆಯಲು ಹೋದ. ಆ ರೀತಿಯಾಗಿ ಇಲ್ಲಿ ದೇವರ ಸನ್ನಿಧಾನದಲ್ಲಿ ಅನೇಕ ಜನರು ಈ ವಿಷಯದಾಗ ಫಲಕ್ಕೋಸ್ಕರ ಬಹು ದಿವಸಗಳವರೆಗೂ ಕಾಯ್ದಿದ್ದು ಆ ಫಲವನ್ನು ಹೊಂದುತ್ತಾರೋ ಅವರನ್ನು ಅನುಸರಿಸುವವರಾಗಬೇಕೆಂದು ಕೋರ್ತೇನೆ ಇರ್ತಾರೆ. ಮಧ್ಯದಾಗ ಮರ್ತು ಹೋಗೋದು, ಮಧ್ಯದಾಗ ಬಿಟ್ಟು ಹೋಗೋದು, ಮಧ್ಯದಾಗ ಹಾಳಾಗೋದು ದೈವ ಜನರಿಗೆ, ದೈವ ಭಕ್ತಾದಿಗಳಿಗೆ, ದೇವರಿಗೆ ಇಷ್ಟ ಇಲ್ಲ. ಏನು ಇಷ್ಟ ಅಲ್ಲ? ಮಧ್ಯದಾಗೆ ಹಾಳಾಗೋದ್ರು, ಮಧ್ಯದಾಗೆ ನಿರಾಶೆ ಆಗೋದ್ರು, ದೇವರಿಗೆ ಸಂತೋಷ ಇಲ್ಲ, ನಮಗೂ ಸಂತೋಷ ಇಲ್ಲ, ಅವೆಲ್ಲ ವ್ಯರ್ಥವಾಗಿ ಹೋಗ್ತದೆ. ಆದ್ರೆ ಈ ನಂಬಿಕೆ, ನಮ್ಮ ನಂಬಿಕೆ, ನಾವು ಯಾವಾಗಾದ್ರೂ ನಾವು ನಂಬಿದೆವು, ಆ ನಂಬಿಕೆ ನಮಗೆ ಅಂದ್ರ ಫಲ ಭರಿತವಾಗಿ ನಮಗೆ ಮಾಡಬೇಕು, ಅದ್ಭುತವಾದ ಸಂತೋಷ ಮತ್ತು ಸಮಾಧಾನಗಳು ಒದಗಿಸಬೇಕು. ಇದು ದೇವರ ಒಂದು ಸಂಕಲ್ಪ ಅದ. ಈ ದೇವರ ಸಂಕಲ್ಪದಲ್ಲಿ ಯಾರಾದರೂ ಈ ರೀತಿಯಾಗಿ ಜೀವಿಸ್ಲಕ್ಕ ಇಷ್ಟಪಡ್ತಾರೋ ಅವರಿಗೆ ಮಾತ್ರ ಈ ಮಾತು ಹೇಳ್ತಾರೆ. ಏನಂತ 13 ದೇವರು ಅಬ್ರಾಹ್ಮನಿಗೂ ವಾಗ್ದಾನ ಮಾಡಿದಾಗ ತನ್ನಗಿಂತ ಹೆಚ್ಚಿನವನು ಆಣಿ ಬಿಡುವುದಕ್ಕಾಗದೆ ಇದ್ದುದರಿಂದ ತಾನು ಆಣೆಯಿಟ್ಟು ನಿಜವಾಗಿ ನಿನ್ನನ್ನು ಆಶೀರ್ವದಿಸುವನು, ನಿನ್ನನ್ನು ಹೆಚ್ಚಿಸುವೆನು ಎಂದು ಹೇಳಿದನಷ್ಟೇ. ಏನ್ ಮಾಡಿರುತ್ತೆ? ದೇವರ ಸನ್ನಿಧಾನದಲ್ಲಿ ಅಬ್ರಹಾಮಗೂ ದೇವರು ವಾಗ್ದಾನ ಮಾಡ್ಯಾರ. ವಾಗ್ದಾನ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕಾಲಗಳು ಏನಂತಂದ್ರ ಹೊಂಟು ಹೋಗ್ಲತ್ತವ ಕರಡಿಗೆ. ಅವರು ಮಾತ್ರ ಆಶೆ ಇಟ್ಕೊಂಡಾರ. ಅವರು ನನಗೆ ವಾಗ್ದಾನ ಮಾಡಿರ್ತಕ್ಕಂಥ ದೇವರು ನನಗೆ ಅನ್ಯಾಯ ಮಾಡಲ್ಲ, ನನಗೆ ಸಹಾಯ ಮಾಡ್ತಾ ಅಂತ ಹೇಳ್ತಕ್ಕಂಥ ದೇವರು ನನಗೆ ಕೈ ಬಿಡಲ್ಲ ಅಂತ ಆಶೆ ಇಟ್ಕೊಂಡ್ಕಂದ್ರ ಯಾವಾಗಾದ್ರ ಆ ಆಶೆಯಲ್ಲಿ ಇವ್ರು ನಡೀತಾ ಹೊರನು ಅದಕ್ಕೆ ದೇವರು ಅದ್ಭುತವಾಗಿರ್ತಕ್ಕಂಥ ಸಹಾಯ ಮಾಡಕ ಸಿದ್ಧವಾಗಿರ್ತಕ್ಕಂಥ ಸಂದರ್ಭದಲ್ಲಿ 15 ಹೇಳ್ದ ಎಂದು ಹೇಳ್ದನಷ್ಟೇ. ಆ ವಾಗ್ದಾನದ ಫಲಕ್ಕೋಸ್ಕರ ಅಬ್ರಹಾಮನು ಬಹು ದಿವಸ ಕಾಯ್ದುಕೊಂಡಿದ್ದು ಆ ಫಲವನ್ನು ದೇವರು ಹೇಳಿದ ಹಾಗೆಯೂ ಹೊಂದಿದನು. ಹಲ್ಲೆಲೂಯ. ಯಾಕಂದ್ರ ಏನು ಸುಮ್ಮನೆ ಸ್ವಲ್ಪ ದಿವಸ ನೋಡ್ಕೇಸಿ ಅಂತ ನಾವು ವಿಶ್ವಾಸ ಕಡಿಮೆ ಮಾಡ್ಕೊಂಬೋದು, ಆ ದೇವ್ರ ಸನ್ನಿಧಿಯಲ್ಲಿ ಹೋಗಲ್ಲಪ್ಲೆ ನಾವು ತಪ್ಪಿಸ್ಕೊಂಬೋದು, ಅದು ನಮಗೆ ಅಪಾಯಕರವಾದ. ಯಾಕಂದ್ರ ನಮ್ಮ ವಿಶ್ವಾಸ ಕರೆಕ್ಟ್ ಇತ್ತು ಅಂದ್ರೆ ನಾವು ಪ್ರತಿಯೊಂದು ವಿಷಯದಾಗ ನಾವು ಜಯ ಹೊಂದುತ್ತೇವೆ, ಆಶೀರ್ವಾದ ಹೊಂದುತ್ತೇವೆ, ನಾವು ಸುಖವಾಗಿರ್ತೇವೆ. ಇದು ದೇವ್ರ ಸಂಕಲ್ಪ ಅದ. ಅಬ್ರಹಾಮ ತನ್ನ ದೇಶ ಬಿಟ್ಕೊಟ್ಟನ, ಆಸ್ತಿ ಪಾಸ್ತಿ ಬಿಟ್ಕೊಟ್ಟನ, ಬಂಧು ಬಳಗದಲ್ಲಿ ಎಲ್ಲರಿಗೆ ಬಿಟ್ಕೊಟ್ಟನ. ದೇವ್ರು ಹೇಳಿರ್ತಕ್ಕಂಥ ಸ್ಥಳದಲ್ಲಿ ಹೋಗ್ಯಾನ, ಕಡೆಗೆ ಆ ವ್ಯಕ್ತಿಗೆ ಇನ್ನ ಆಶೀರ್ವಾದ ಹೊಂದಿಲ್ಲ. ಕಡೆಗೆ ನಂಬಿಕೆ ವಿಶ್ವಾಸದಾಗ ಬಿದ್ದೋಗ್ಯಾನ, ಬಿಟ್ಕೊಟ್ಟನ, ಬಿಟ್ಟಿಲ್ಲ. ಎಲ್ಲಿ ತನಕ ಅಂತಂದ್ರ ನಿಜವಾಗಲೂ
ಕೊನೆಯ ತನಕ ಕೊನೆಯ ತನಕ ಕೊನೆಯ ತನಕ ಅಂತಂದ್ರ ಆ ಕೊನೆ ಅಂತಂದ್ರೆ ಎದಕ್ಕಂತಾರ ಅಂತಂದ್ರ ಯೋಬ ಸಂಪೂರ್ಣವಾಗಿ ಮರಣಕ್ಕೆ ಬಲ್ಲಿ ಆಗ್ಯಾನ. ಏನಾಗ್ಯಾನ? ಯೋಬ ಎಲ್ಲಾಗ್ಯಾನ? ಆತನಿಗೆ ಒಳ್ಳೆ ವಿಶ್ವಾಸ. ಆತನ ವಿಶ್ವಾಸ ಹೆಂಗದ ಅಂದ್ರ ಯಾವ ಜಾಗದಾಗ ಘನತೆ ಹೊಂದಿನೋ ಅದೇ ಜಾಗದಾಗ ಅವಮಾನ ಬಿ ಹೊಂದಲತ್ತಾನ. ಅವಮಾನ ಅಲ್ಲದೆ ಕಷ್ಟ ಬಿ ಅನುಭವಿಸ್ತಾನ. ಕಷ್ಟ ಅಲ್ಲದೆ ಅನೇಕ ವೇದನೆಗಳಲ್ಲಿ ಹಣ ಆ ವ್ಯಕ್ತಿಗೆ ನಿಜವಾಗಲೂ ಒಂದು ಗಿಲಾಸ್ ನೀರು ಕೊಡ್ತಕ್ಕಂಥವ್ರು ಬಿ ಯಾರು ಬಿ ಆತನ ಸುತ್ತಮುತ್ತ ಇಲ್ಲ. ಆತ ಒಂದು ಮಾತು ಹೇಳಿದ್ರು ಅನೇಕ ಜನ ಲೈನ್ ಹತ್ತಿತ್ತು ಏನ್ ತರಲಿ ಅಂತ ಕೇಸಿ ಅಂತದ್ದು ಹೋಗಿ ಆ ವ್ಯಕ್ತಿಗೆ ನಿಜವಾಗ್ಲೂ ನೋಡ್ತಕ್ಕಂಥವ್ರು ಒಬ್ಬರು ಬಿ ಇಲ್ಲಪ್ಪದೇ ಆಗೋಗ್ಯಾರ. ಯಾಕಂದ್ರ ಶರೀರೆಲ್ಲ ಮೈಯೆಲ್ಲ ಹುಣ್ಣಾಗ್ಯದ, ಬಲಹೀನನಾಗ್ಯಾನ. ತನ್ನ ಶರೀರಕ್ಕೂ ಕೆವರ್ಕೊಲಕ ತನ್ನ ಕೈ ಉಗುರುಗಳು ಸಾಲಲ್ಲ ಉಂಟವ. ಅಂತ ಪರಿಸ್ಥಿತಿದಾಗ ಬಿ ಏನಂತಂದ್ರ ಮರಣಕ್ಕೆ ಬಲ್ಲಿ ಆಗ್ಯಾನ ಆ ವ್ಯಕ್ತಿ. ಆದ್ರೆ ದೇವರಿಗೆ ದೋಷಿಸಲ್ಲಪ್ಲೆ, ದೇವರಿಗೆ ಬಿಟ್ಟು ಕೊಡಲ್ಲಪ್ಲೆ, ದೇವ್ರ ಕಡೆ ಏನಂತಾರ ಮುಖ ತೆರಳಿಸಲ್ಲಪ್ಲೆ. ವಿಶ್ವಾಸ ಮಾತ್ರ ಹೆಂಗಿಕ್ಕೇನಂದ್ರ ಕರೆಕ್ಟ್ ಆಗಿ ದೇವ್ರ ಮೇಲೆ ವಿಶ್ವಾಸ ಇಟ್ಟನ. ಆ ವಿಶ್ವಾಸದ ನಿಮಿತ್ತವಾಗಿ ಯೋಬ ಏನ್ ಮಾಡಿದಂದ್ರ 2 ಪಟ್ಟು ಆಶೀರ್ವಾದ ಹೊಂದಿಕೊಂಡಲ್ಲ. ಅಲ್ಲೂಯ್ಯ. ದೇವ್ರು ನಮಗೂ ನಿಮಗೂ ಪರೀಕ್ಷೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಬಾಧೆಗಳು, ಅನೇಕ ಕಷ್ಟಗಳು, ಅನೇಕ ಅವಮಾನಗಳು, ಅನೇಕ ಹೀನ ಪರಿಸ್ಥಿತಿ ಖಂಡಿತವಾಗಿ ಬರ್ತದ. ಅಂತ ಸಂದರ್ಭದಲ್ಲಿ ನಮಗ ನಾವು ರಕ್ಷಿಸ್ಕೊಳಕ, ನಮಗ ನಾವು ಕಾಪಾಡ್ಕೊಳಕ ಪ್ರಯಾಸ ಪಡಿಬಾರ್ದು. ದೇವ್ರೇ ನೀ ಕಾಪಾಡಪ್ಪ, ದೇವ್ರೇ ನೀ ಸಹಾಯ ಮಾಡಪ್ಪ ಅಂತ ಯಾವಾಗ ನಾವು ದೇವ್ರ ಕಡೆ ನೋಡುತ್ತೇವೋ ಆ ದೇವರು ನಮಗೆ ಸಹಾಯ ಮಾಡಬೇಕು. ಯಾವಾಗಾದ್ರೂ ದೇವ್ರು ನಮ್ಗೆ ಸಹಾಯ ಮಾಡ್ತಾರೋ ಅವಾಗ ಅದ್ಭುತವಾದ ಆಧಾರಗಳು ನಮಗೂ ಸಿಗಲಕ್ಕ ಸಾಧ್ಯದ. ಅದಕ್ಕಂದೇ ಈ ರೀತಿಯಾಗಿ ಹೇಳ್ತದ 14ರಾಗ, ನಿಜವಾಗಿ ನಿನ್ನನ್ನು ಆಶೀರ್ವದಿಸುವೆನು, ನಿನ್ನನ್ನು ಹೆಚ್ಚಿಸುವೆನು ಎಂದು ಹೇಳಿದನಷ್ಟೇ. ಆ ವಾಗ್ದಾನದ ಫಲಕ್ಕೋಸ್ಕರ ಅಬ್ರಹಾಮನು ಬಹು ದಿವಸ ಕಾಯ್ದುಕೊಂಡು ಹೋದು ಆ ಫಲವನ್ನು ದೇವರು ಹೇಳಿದ ಹಾಗೆಯೂ ಹೊಂದಿದನು. ಆ ಮನುಷ್ಯರು ತಮ್ಮಗಿಂತ ಹೆಚ್ಚಿನವನು ಆಣೆ ಬಿಡುತ್ತಾರಷ್ಟೇ. ಮಾತಿಗೆ ಆಣೆ ಬಿಟ್ಟು ಸ್ಥಿರ ಪಡಿಸಿದ ಮೇಲೆ ಅವರೊಳಗೆ ವಿವಾದವನ್ನು ಇರುವುದಿಲ್ಲ ಅಂತ. ಏನಂತ್ರಿ? ವಿವಾದ ಇರುವುದಿಲ್ಲ. ಯಾಕಂದ್ರ ದೇವರಿಗೆ ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂಥ ಜನರ ಬಳಿ ಏನಿರ್ತದ ಅಂತಂದ್ರ ವಿವಾದ ಮಾಡ್ತಿ ಅಂದೇನಿ, ಯಾಕೆ ಮಾಡಲ್ಲ ಹೋದಿ, ನನಗೆ ಹೀಗೆ ಅವಸರ ಅದ, ನನಗೆ ಹೀಗೆ ನೀ ಸಹಾಯ ಮಾಡು. ಈ ವಿವಾದಗಳು ಇರಬಾರ್ದು. ಇದರಿಂದ ಮನುಷ್ಯ ಬಲಹೀನನಾಯ್ತಾನ. ಆ ಬಲಹೀನತೆಯನ್ನು ಬಿಡುಗಡೆ ಮಾಡಾಕ ದೇವರು ಪ್ರತಿಯೊಂದು ವಿಷಯದಾಗ ಸಹಾಯ ಮಾಡ್ತಾನೆ. ಮತ್ತೇನಂತ, ಹಾಗೆಯೂ ದೇವರು ತನ್ನ ಸಂಕಲ್ಪವು ನಿಷ್ಫಲವಾದದೆಂಬುದನ್ನು ವಾಗ್ದಾನದ ಫಲಕ್ಕೆ ಬಾಧ್ಯರಾಗುವವರಿಗೆ ಬಹು ಶ್ರೇಷ್ಠವಾಗಿ ತೋರಿಸಬೇಕೆಂದು ಹಾಣಿ ಬಿಟ್ಟು ಏನ್ ಮಾಡಲತ್ರಿ? ಯಾರಾದರೂ ಬಹುಮಾನ ಹೊಂದ್ಕೊಳಕ ಯಾರಿಗಾದ್ರೂ ಯೋಗ್ಯತೆ ಅದನೋ ಅವ್ರಿಗೆ ಯಾವ ಬಹುಮಾನ ಕೊಡ್ತಾರಂತ ದೇವರು? ಯಾವ್ದು ಕೊಡ್ತಾರಂತಂದ್ರ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಶ್ರೇಷ್ಠವಾಗಿರ್ತಕ್ಕಂಥ ಒಂದ್ ವೇಳೆ ನಮಗೆ ಬಹುಮಾನ ಬೇಕಾ, ಶ್ರೇಷ್ಠವಾಗಿರ್ತಕ್ಕಂಥ ನಾವು ಬಹುಮಾನ ಹೊಂದ್ಕೋಬೇಕಾದ್ರ ನಾವು ಕೇವಲ ದೇವ್ರ ಕಡೆ ಮಾತ್ರ ನಾವು ನೋಡ್ತಕ್ಕಂಥವ್ರಾಗಿರ್ಬೇಕು. ಏನಿಲ್ಲ ಅಲ್ಲ ಅಲ್ಲ ಶ್ರೇಷ್ಠವಾಗಿ ತೋರಿಸಬೇಕೆಂಬುದು ಆಣೆ ಬಿಟ್ಟು ತನ್ನ ಮಾತನ್ನು ಸ್ಥಿರಪಡಿಸಿದನು. ಆಶ್ರಯವನ್ನು ಹೊಂದಬೇಕೆಂದು ಓಡಿ ಬಂದು ನಮ್ಮ ಮುಂದೆ ಇಟ್ಟಿರುವ ನಿರೀಕ್ಷೆಯನ್ನು ಹಿಡಿದುಕೊಂಡವರಾದ ನಮಗೆ ಎರಡು ನಿಷ್ಫಲವಾದ ಆಧಾರಗಳು ಇರುವ ಕಾರಣ ಬಲವಾದ ಧೈರ್ಯ ಉಂಟಾಯಿತು. ಈ ಆಧಾರಗಳನ್ನು ಕೊಟ್ಟಿದ್ದರಲ್ಲಿ ದೇವರು ಸುಳ್ಳಾಡಿರಲಾರನು. ಏನಂತಾರೆ ದೇವರು ಧೈರ್ಯ ಕೊಟ್ಟಿನಕ,
ದೇವರು ವಾಗ್ದಾನ ಮಾಡಿದಾಗ ದೇವರು ಸುಳ್ಳು ಎಂದಿಗೂ ಆಡ್ತಕ್ಕಂಥವ್ರಲ್ಲ. ದೇವರು ಏನು ಆಡ್ತಾರ ಅದೇ ಮಾಡ್ತಾರ. ಅದಕ್ಕೋಸ್ಕರವಾಗಿ ನಾವು ನಿರೀಕ್ಷೆ ನಾವು ಇಟ್ಕೊಂಡಿರ್ತಕ್ಕಂಥ ಜನರು, ಆ ವಾಗ್ದಾನಗಾಗಿ ನಾವು ಎದುರು ನೋಡ್ತಕ್ಕಂಥ ಜನರು, ಆ ಆಶೀರ್ವಾದಗಳಿಗೆ ನಾವು ಹೊಂದ್ಕೊಳ್ಳಕ್ಕ ನಾವು ಎದುರು ನೋಡ್ತಕ್ಕಂಥ ನಾವು ಎಲ್ಲರೂ ಹೆಂಗಿರ್ಬೇಕಂದ್ರ ನಿಜವಾಗಲು ದೇವರು ಇವತ್ತಿನ ನಾಳೆಗೆ ಕೊಡೆ ಕೊಡ್ತಾರಂಬ ಉದ್ದೇಶ ಮಾತ್ರ ನಮ್ಮಲ್ಲಿ ಇರಬೇಕು. ಅದಕ್ಕೆ ಬಿಟ್ಟು ಮತ್ತೇನು ಇರಬಾರ್ದು ಅಂತ ಕೇಶಂದ್ರ ನಮ್ಗ ಈ ವಾಕ್ಯ ಹೇಳ್ತದ ಅಲ್ಲ. ಮತ್ತೆ ಹೇಳ್ತಾ, ನಿರೀಕ್ಷೆಯು ನಮ್ಮ ಪ್ರಾಣಕ್ಕೆ ಲಂಕಾರದ ಆಗಿದೆ, ಭರವಸಕ್ಕೆ ಯೋಗ್ಯವಾದದ್ದು, ಸ್ಥಿರವೂ ಆದದ್ದು ಆಗಿದೆ. ಅದು ತೆರೆಯೊಳಗಣೆ ದೇವ ಸನ್ನಿಧವನ್ನು ಪ್ರವಾಸಿಸುವುದಂಥದ್ದು. ಯೇಸು ಸದಾಕಾಲವು ಮೆಲೆಜೆದೆಕನ ತರಹದ ಮಹಾಯಾಜಕನಾಗಿದ್ದು ನಮಗೋಸ್ಕರ ಮುಂದಾಗಿ ಹೋಗಿ ಆ ಸನ್ನಿಧವನ್ನು ಪ್ರವಾಸಿಸಿದನು. ದೇವರು ನಿಮ್ಮೆಲ್ಲರಿಗೋಸ್ಕರವಾಗಿ ಮುಂದಾಗಿ ಹೋಗಸಿ ಅಂತಂದ್ರ ಆತ ಏರ್ಪಾಟ್ ಮಾಡಕ್ಕೆ ಅಂತಂದ್ರ ಸಿದ್ಧವಾಗ್ಯಾರ. ಆ ದೇವರ ಸನ್ನಿಧಾನದಲ್ಲಿ ಈ ರೀತಿಯಾಗಿ ನಾವು ಆ ಸಿದ್ಧತೆಯಲ್ಲಿ ನಾವು ಪಾಲಿಭಾಗಸ್ಥರಾಗಬೇಕಾದ್ರ ನಾವು ನಿಜವಾಗ್ಲೂ ಹೆಂಗಿರ್ಬೇಕಂದ್ರ ದೇವ್ರ ಕಡೆ ನೋಡ್ಕೊತಾ ಇರ್ಬೇಕು. ನಾವು ನೋಡ್ಬೇಕಾದ್ರ ದೇವರ ವಾಕ್ಯದಾಗ ನಾವು ನೋಡ್ಬೇಕಾದ್ರ ಇಲ್ಲಿ ಅರಸದಾಗ ಮೊದಲನೇ ಅರಸದಾಗ ಎಲ್ಲಿಯ ಪ್ರವಾದಿ ಪ್ರಾರ್ಥನಾ ಮಾಡಿದ್ರೆ ಮಳೆ ಬೀಳಲ್ದು ಅಂತಂದ್ರ ಮಳೆ ಬಿದ್ದಿಲ್ಲ. ಎಲ್ಲಿಯ ಪ್ರವಾದಿ ಮಳೆ ಬೀಳ್ತದಂದ್ರ ಮಳೆ ಬಿದ್ದದ. ಇದು ಸರಿಗಿಲ್ಲ ಅಂತಂದ್ರೆ ಇದು ಸರಿಗಿಲ್ಲ. ಇದು ನಿಮ್ ತಪ್ಪದ ಅಂದ್ರೆ ಇದು ನಿಮ್ ತಪ್ಪದ. ಇದು ನೀವು ಶಪಿಸಲ್ಪಡ್ತೀರಿ ಅಂದ್ರೆ ಶಪಿಸಲ್ಪಟ್ಟಾರ. ಆದ್ರೆ ರಾಜ್ಯರು ಅನೇಕ ಜನರು ಎಲ್ಲಿಯಾಗ ನೋಡಿ ಕಸಿ ಬಹಳ ಭಯ ಪಡಿತಿದ್ರು. ಏನು ಭಯ ಪಡಿತಿದ್ರು? ಆತನ ನೋಡಿದ್ರು ನಡುಗ್ತಿದ್ರು. ಆತನ ಬಾಯಿದ ಒಂದು ಮಾತು ಬಂತು ಅಂದ್ರು ಹಂಗೆ ಆಯ್ತದ ನಮಗ. ಆತ ಪ್ರವಾದಿ ಹರ ದೇವರು ಭಕ್ತನ ಅಂತ ಕೇಳಿಸೋರು ಬಹಳ ಜನರು ಅನಿಸ್ತಿದ್ರು. ಜನರಲ್ಲ, ದೇಶದ ರಾಜ್ಯಗಳು ಗಡಗಡ ನಡೀತಾರೆ ಆತನ ಮುಂದೆ ಹೋಗ್ಲಾಕ. ಕರೆಕ್ಟ್ಗೆ ಒಂದು ಸಮಯ ಬಂತು, ಆತಗಾಂಜಿ ಓಡ ಪರಿಸ್ಥಿತಿ ಬಂತು. ಯಾಕೋ ಗೊತ್ತಾ? ಯಾವಾಗ ನಮ್ಮ ದೇವ್ರ ಮೇಲಿಂದ ವಿಶ್ವಾಸ ನಾವು ಬದಲು ಮಾಡ್ತೀವೋ, ಯಾವಾಗ ನಮ್ಮ ಭಕ್ತಿ ಕಡಿಮೆ ಆಗ್ತದೋ, ಅವಾಗ ನಾವು ನಿಜವಾಗ್ಲೂ ನಮಗೆ ನೋಡಿ ಬೇರೆಯವ್ರು ಭಯ ಪಡಿತಾರೆ. ಕಡೆಗೆ ಬೇರೆಯವ್ರಿಗೆ ನೋಡಿ ನಾವೇ ಭಯ ಪಡ ಪರಿಸ್ಥಿತಿ ಬರ್ತದ. ಯಾವಾಗ ನಮ್ಮ ವಿಶ್ವಾಸ ಕಡಿಮೆ ಆಯ್ತದೋ ಅವಾಗ ಮಾತ್ರ. ಆ ವಿಶ್ವಾಸ ನಾವು ಕಡಿಮೆ ಮಾಡ್ಕೊಂಬಂದಪ್ಲೆ ನಾವು ಏನು ಮಾಡ್ಬೇಕಂದ್ರ ನಮಗಿರ್ತಕ್ಕಂಥ ಸಾಸಿ ಕಾಳಿನೊಟ್ಟು ವಿಶ್ವಾಸ ಮಾತ್ರ, ಅದಕ್ಕೆ ನಾವು ಸರಿಯಾಗಿ ನಾವು ಉಪಾಯ ಮಾಡಿಕೊಂಡೇವು ಅಂತಂದ್ರ ಆ ವಿಶ್ವಾಸ ನಮಗ ಅದ್ಭುತವಾದ ಮಾರ್ಗದಲ್ಲಿ ನಮಗೆ ನಡೆಸಿಕೊಡ್ತದ. ಸಂತೋಷ ಮತ್ತು ಸಮಾಧಾನದ ಸ್ಥಳದಲ್ಲಿ ನಮಗೆ ಒಯ್ದು ನಿಲ್ಲಿಸ್ತದ. ಸುತ್ತಮುತ್ತ ಶತ್ರುಗಳು ಬಿದ್ದರೂ ಅವರೆಲ್ಲರೂ ಮಿತ್ರಗಳಾಗಿ ಮಾರ್ಪಡ್ತಾರ. ಯಾಕಂದ್ರೆ ಇದು ದೇವರ ಸಂಕಲ್ಪ. ಈ ದೇವರ ಸಂಕಲ್ಪದ ಮೇರೆಗೆ ಅಂತಂದ್ರೆ ನಾವು ಜೀವಿಸ್ಲಕ್ಕೆ ಯಾವಾಗಲೂ ಸಿದ್ಧವಾಗಿರಬೇಕು. ಈ ಸಿದ್ಧತೆಯಲ್ಲಿ ಯಾರ್ಯಾರಾದ್ರೂ ಈ ರೀತಿಯಾಗಿ ಮಾಡ್ಲಕ್ಕ ಸಿದ್ಧವಾಗಿರೋ ಅವ್ರು ಮಾತ್ರ ಆಶೀರ್ವದಿಸಲ್ಪಡ್ತಾರ. ಏನಿಲ್ಲ ಅಲ್ಲ, ಈಗ ನಾವೆಲ್ಲರೂ ಎಕಡೆ ಹುಟ್ಟಿದೆವು, ಎಕಡೆ ಬೆಳೆದಿದ್ದೆವು. ಖಂಡಿತ ಈ ಜಾಗದಾಗ ದೇವ್ರು ನಮ್ಮೆಲ್ಲರಿಗೆ ಒಂದು ಜಾಗದಾಗ ಕೂಡ್ಸ್ಯಾರ. ಕೇವಲ ಆತನ ನಾಮದ ನಿಮಿತ್ತವಾಗಿ ಆತನ ನಾವು ಪ್ರೀತಿ ಮಾಡಿದೆವು ಅಂತ ಹೇಳ್ಕೇಸಿ, ಆತ ನಮಗೆ ಆಧರಣೆ ಮಾಡ್ಯಾರ ಅಂತ ಹೇಳ್ಕೇಸಿ, ಆತ ನಮಗೆ ರಕ್ಷಿಸ್ತಾರ, ನಮಗೆ ಸಹಾಯ ಮಾಡ್ತಾರ ಅಂತ ಹೇಳ್ಕೇಸಿ, ಆತನ ಸನ್ನಿಧಿಯಲ್ಲಿ ಬಂದ ಕಸಿ ನಾವು ಇವತ್ತ ನಾವು ಬೇರೆ ಇದ್ದಿರ್ಬೋದು, ಬೇರೆ ಊರ್ದವ್ರು ಇದ್ದಿರ್ಬೋದು. ಕರೆಕ್ಟೇ ದೇವರ ಸನ್ನಿಧಾನದಲ್ಲಿ ನಾವೆಲ್ಲರೂ ಸಹೋದರರು, ಅಣ್ಣ ತಮ್ಮರು, ಅಕ್ಕ ತಂಗಿಯರು ಈ ರೀತಿಯಾಗಿ ನಾವು ಒಂದು ಸ್ಥಳದಲ್ಲಿ ಕೂಡಿಕೊಂಡು ಆತನ ಮಹಿಮೆ ಪಡಿಸುವಾಗ ನಾವು ನಿಜವಾಗಲೂ ನಮ್ಗೆ ಯಾರ ಒಂದು ಹೊರಗಿನವ್ರು ಬಂದು ಮಾತಂದ್ರ ಆ ಮಾತು ಅವರಿಗಿಲ್ಲ ನನಗದ್ದಿ ಅಂದಪ್ಲೆ ನಾವು ಎಂತ ಭಾವಿಸ್ತೇವೆ ಅಲ್ಲ. ಆ ರೀತಿಯಾಗಿ ಅಂತಂದ್ರೆ ನಾವು ನಡಿತೇವೆ.
ಆ ರೀತಿಯಾಗಿ ಖಂಡಿತವಾಗಿ ಯಾರಾದರೂ ನಡೀತಾರೋ ಅವ್ರು ಅದ್ರಾಗ ಪಾಲಿ ಭಾಗಸ್ತಾರ, ಅದ್ರಾಗ ಆಶೀರ್ವಾದಗಳು ಹೊಂದ್ಕೊಳ್ಳಕ್ಕೆ ಅವ್ರಿಗೆ ಒಳ್ಳೆಯ ಯೋಗ್ಯತೆಯೂ ಸಹ ದೇವರು ಅವರಿಗೆ ಕೊಡ್ತಾರ. ಆದರೆ ಈ ವಿಷಯದಲ್ಲಿ ಮತ್ತೆ ಎಷ್ಟರ ಮಟ್ಟಿಗೆ ನಾವು ಈ ರೀತಿಯಾಗಿ ದೇವರಿಗೆ ಸಿದ್ಧವಾದ ರೀತಿಯಲ್ಲಿ ನಾವು ನಡೀಲಕ್ಕ ಸಿದ್ಧವಾಗರಿ. ಮೊದಲು ವರ್ಷದಾಗ ಅದಾದ್ದರಿಂದ ನಿರ್ಜ ಕ್ರಮಗಳ ಮೇಲನೆ ನಂಬಿಕೆಯನ್ನು ಬಿಟ್ಟು ದೇವರಲ್ಲಿಯೂ ನಂಬಿಕೆ ಇಡಬೇಕಾದದ್ದು ಸ್ನೇಹ ಆಶಾಶ್ರವಣಗಳು ವಿಷಯವದೇ. ಉಪದೇಶ ಸತ್ತವರಿಗೂ ಪುನರುತ್ಥಾನದವು ನಿತ್ಯವಾದ ನ್ಯಾಯ ತೀರ್ಪು ಉಂಟೆಂಬುದು ಇವೆಗಳನ್ನು ಪದೇ ಪದೇ ಆಶೀರ್ವಾದವಾಗಿ ಹಾಕಿದ ಕ್ರಿಸ್ತನ ವಿಷಯವಾದ ಪ್ರಥಮ ಬೋಧನೆ ಅಂದ್ರೆ. ಯಾವ ಬೋಧನೆ ಇದಂತ? ಈ ಭೂಮಿಗೆ ಬುನಿಯಾದಿ ಯಾರು ಹಾಕ್ಯಾರ? ದೇವರು ಹಾಕ್ಯಾರ. ಆತ ಒಬ್ಬದಿಗೂ ಮಾತ್ರ ಎಲ್ಲ ಮಾಡ್ಲಕ್ಕ ಸಾಧ್ಯ ಅದ. ಆತಗೆ ಬಿಟ್ಟರೆ ಮಾತ್ರ ಯಾರಿಗೆ ಬೇರೆಗೆ ಮಾಡ್ಲಕ್ಕ ಸಾಧ್ಯನೇ ಇಲ್ಲ. ಏನು ಸಾಧ್ಯ ಅದ ಅಲ್ಲ? ಮತ್ತೇನಂತ ಕುರಿತು ಇನ್ನು ಮಾತಾಡದೆ ಪೂರ್ಣವಾದ ತಿಳುವಳಿಕೆಗೆ ಸಾಗುತ್ತಾ ಹೋಗೋಣ. ಮತ್ತು ದೇವರು ಚಿತ್ತವಾದರೆ ಹೀಗೆ ಸಾಗುತ್ತಾ ಹೋಗುವವು. ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿಯೂ ಸೇರಿ ಪರಲೋಕದಿಂದಿದ್ದ ಧನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರು ವಾಕ್ಯದ ಸೃಷ್ಟಿತೆಯನ್ನು ಮುಂದಣೆ ಯೋಗ್ಯದ ಮಹತ್ವವನ್ನು ಅನುಭವಿಸಿದವರು ಶ್ರೇಷ್ಠರಾದರು. ದೇವರು ವಾಕ್ಯಕ್ಕೆ ಯಾರಾದರೂ ಅನುಭವಿಸ್ತಾರೋ, ತಿಳ್ಕೊತಾರೋ, ಅದ್ರ ಪ್ರಕಾರವಾಗಿ ಯಾರಾದರೂ ನಡೀತಾರೋ ಅವ್ರು ಏನಾಗ್ಲತ್ತಾರಂತ? ಶ್ರೇಷ್ಠರು, ಸಜ್ಜನರು, ಒಳ್ಳೆಯವರು. ದೇವರು ಆ ರೀತಿಯಾಗಿ ಮಾಡ್ತೀನಿ ಅಂತ ಅನ್ನತಾರ. ಆ ರೀತಿಯಾಗಿ ಮಾಡ್ಬೇಕಾದ್ರ ನಾವೇನಾಗಿರ್ಬೇಕು ಗೊತ್ತಾ? ಮತ್ತೇನಂತ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಯಾಕಂದರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಸಿಲುಬೆಗೆ ಹಾಕುವವರು, ಆತನನ್ನು ಎಲ್ಲರ ಮುಂದೆ ಅವಮಾನ ಪಡಿಸುವವರು ಆಗಿದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಯಾರಾದರೂ ಪ್ರೀತಿ ಮಾಡಿದ್ರು ಅವರೆಲ್ಲರೂ ಪುನಃ ದೇವರಿಗೆ ಏಸೈಗೇನಂದ್ರೆ ಶಿಲುಬೆ ಹಾಕ್ತಾರ, ಅವಮಾನ ಪಡಿಸ್ತಾರ. ಅದ್ರಾಗ ಏನಂದ್ರೆ ಅನೇಕ ಶ್ರಮಗಳಿಗೆ ಗುರಿ ಆಯ್ತಾರ. ಅದ್ರಾಗ ಆ ರೀತಿಯಾಗಿ ನಾವು ಆಗಲ್ಲಪ್ಲೆ. ನಾವು ಏನು ಮಾಡ್ಬೇಕಂದ್ರ ಕೇವಲ ದೇವರ ಚಿತ್ರದ ಅನುಸಾರವಾಗಿ ನಾವು ನಡಿಲಕ್ಕೆ ಮಾತ್ರ ನಾವು ಯಾವಾಗಲೂ ಸಿದ್ಧವಾಗಿರ್ಬೇಕು. ಮೊದಲನೇ ಕೋರಂತದಾಗ 10ನೇ ಅಧ್ಯಾಯದಾಗ ಹನ್ನೊಂದನೇ ಅಧ್ಯಾಯದಾಗ ಹೋದ್ರಿ. 11ನೇ ಅಧ್ಯಾಯದಾಗ 23ನೇ ವರ್ಷ ಹೋದ್ರಿ. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದು ಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಈ ಲೋಕದಾಗಿರ್ತಕ್ಕಂಥ ಸಂದರ್ಭದಲ್ಲಿ ದೇವರು ಪ್ರತಿ ಒಬ್ಬೊಬ್ಬರಿಗೆ ಅದ್ಭುತವಾದ ಸಂಗತಿಗಳೇನಾದ್ರು ತಿಳಿಸ್ಯಾರ, ಅದ್ಭುತವಾದ ಮಾತುಗಳೇನಾದ್ರು ಹೇಳ್ಯಾರ. ಆದ್ರೆ ಈ ಲೋಕದಾಗಿದ್ದಂಥ ಸಂದರ್ಭದಲ್ಲಿ ಯೇಸು ಸ್ವಾಮಿ ಅದ್ಭುತವಾಗಿ ಏನ್ ಹೇಳ್ತಾರ ಅಂತಂದ್ರ, ಆವತ್ತು ರಾತ್ರಿ ಯೇಸು ಸ್ವಾಮಿಗೆ ಇವರೆಲ್ಲರೂ ಏನ್ ಮಾಡೋರು ಅಂದ್ರೆ ಹಿಡಿದುಕೊಡೋರ.
ಕಡೆ ರಾತ್ರಿಯಲ್ಲಿ 12 ಮಂದಿ ಶಿಷ್ಯರಾಗಿ ಒಬ್ಬ ಶಿಷ್ಯನ ಹಿಡ್ಕೊಳ್ಳಕ ಸಿದ್ಧವಾಗ್ಯಾನ. ಆ ರಾತ್ರಿಯಲ್ಲಿ ಅಂತಂದ್ರೆ ಯೇಸು ಸ್ವಾಮಿ ಅವರೆಲ್ಲರಿಗೂ ಏನು ಮಾಡ್ತಾರ ಅಂತಂದ್ರ ಕೂಡಿಸ್ಕರಿಸಿ ಎಲ್ಲ ಹೇಳ್ಯಾರ. ಹೇಳಿ ಕೇಳಿ ಏನು ಮಾಡ್ಯಾರ ಅಂದ್ರ ಎಲ್ಲರಿಗೆ ಪಾಲ್ಸನ ದೀಕ್ಷಾಸನ ಕೊಟ್ಟಾರ. ಎಲ್ಲ ಮಾಡಿಕಸಿ ಅಂದ್ರ ಕೊನೆ ಏನಂತಂದ್ರ ಇದು ನನ್ನ ದೇಹ, ರೊಟ್ಟಿಯಾಗಿ ತಿನ್ನರಿ, ಇದು ನನ್ನ ರಕ್ತ, ಇದು ಪಾನವಾಗಿ ಮಾಡಿರಿ. ಇದು ಎಲ್ಲಿ ತನಕ ಮಾಡಬೇಕು ಅಂತಂದ್ರ ತಿರುಗಿ ಆತ ಬರಸ್ ತನಕ ಮಾಡಿಲ್ಲ. ಆತ ಬರಸ್ ತನಕ ನಾವು ಇರ್ತೇವ. ನಾವು ಇರೋ ತನಕ ಮಾಡೋದು ಬಹಳ ಅವಸರ ಅದ. ನಮ್ಮ ವಿಶ್ವಾಸ ನಮ್ಗೆ ಕಾಪಾಡ್ಕೋಬೋದು ಬಹಳ ಅವಸರ ಅದ. ನಾವು ಸತ್ತು ಮಣ್ಣಾಗ ಬಿ ಹೋಗಿದೇವು ಅಂದ್ರ, ಮಣ್ಣಾಗ ಬಿ ನಾವು ಕಲ್ತು ಹೋದೇವು ಅಂದ್ರ ತಿರುಗಿ ದೇವ್ರು ಅದಕ್ಕೇನಂತಂದ್ರ ಹೆಸರು ಹಿಡಿದು ಕರೆದ್ರೆ ಕಟ್ ಅಂತ ತಯಾರಾಗಿ ಮತ್ತು ಆತನ ಮುಂದೆ ಅವಕಾಶ ತಲೆ ಬಾಗಿಸಿ ನಿಂದಿರ್ಬೇಕಾಗ್ತದ. ಎದ್ರ ಕಡೆಯಿಂದ ಅಂದ್ರೆ ಆ ಲೆಕ್ಕ ಕೊಡ್ಲಕ್ಕ. ಆ ಲೆಕ್ಕದಾಗ ನಮಗೆ ನಾವು ಪವಿತ್ರವಾಗಿ ಮಾಡ್ಕೊಂಡು ಪವಿತ್ರವಾಗಿದ್ದೇವು ಅಂತಂದ್ರ ದೇವ್ರು ನಮಗೆ ಅಂತಂದ್ರ ಆತನ ರಾಜ್ಯದಾಗ ಅಂತಂದ್ರ ಸೇರಿಸ್ಕೊಳ್ತಾರ. ಆದ್ರೆ ಈ ವಿಷಯ ನಾವು ನೋಡ್ಬೇಕಾದ್ರ ನಂಬಿ ದೀಕ್ಷಾಸ್ನಾನ ತೆಗೆದುಕೊಂಡು ಅದರಲ್ಲಿ ಯಾರಾದರೂ ಪಾಲಿ ಭಾಗಸ್ಥರಾಗ್ತಾರೋ ಅವರೆಲ್ಲರಿಗೆ ಮಾತ್ರ ಇದು ಸಾಧ್ಯ ಅದ. ಏನಿಲ್ಲ ಅಲ್ಲ, ಜನರು ನೋಡ್ಲಿ ಅಂತ ಕೇಸಿ ನಾವು ಚರ್ಚಿಗೆ ಬರೋದು ಬೇಡ. ತೋರಿಕೆ ಭಕ್ತಿ ಬೇಡ. ನಾವು ಮನಪೂರ್ವಕವಾದ ಭಕ್ತಿಯಿಂದ ಒಂದ್ ವೇಳೆ ನಾವು ದೇವ್ರ ಸನ್ನಿಧಿಯಲ್ಲಿ ನಾವು ಬಂದೇವು ಅಂದ್ರೆ ದೇವ್ರು ಏನು ಮಾಡ್ತಾರಂದ್ರ ನಮ್ಮ ಉದ್ದೇಶಗಳು, ನಮ್ಮ ಆಲೋಚನೆಗಳು, ನಮ್ಮ ಅವಸರಗಳು, ನಮ್ಮ ಆರೋಗ್ಯ ಭಾಗ್ಯ, ನಮ್ಮ ಕುಟುಂಬಕ್ಕೆ ಭದ್ರವಾದ ಕಾವಲಿಟ್ಟು ಕಾಪಾಡಿ ಸಹಾಯ ಮಾಡಿ ಆತನ ಮಾರ್ಗದಲ್ಲಿ ನಡೆಸಲಾಗ ದೇವರು ಶಕ್ತಿಮಂತರರ. ಹಲ್ಲೆಲೂಯಾ. ಏನಿಲ್ಲ, ಅದಕ್ಕಾಗಿ ನಾವು ಯಾವಾಗ ಬಿ ಎದುರು ನೋಡ್ರಿ. ಮತ್ತ ಈ ಒಂದು ಮೊದಲನೇ ಈ ಒಂದು 7ನೇ ತಿಂಗಳಲ್ಲಿ ಮೊದಲನೇ ವಾರದಾಗ ಮತ್ತು ನಾವು ಇದ್ದಿದ್ದೆವು. ದೇವ್ರ ಜೀವಿತ ಸಂಕಟದಿಟ್ಟಾರ, ಆತನ ಸನ್ನಿಧಿಯಲ್ಲಿ ಸೇರಿಸ್ಕೊಂಡಾರ. ದೇವ್ರಿಗೆ ಸ್ತೋತ್ರವಾಗಲಿ. ಇನ್ನೂ ಹೆಚ್ಚಾಗಿ ನಮ್ಮ ವಿಶ್ವಾಸ ಬೆಳೆಸ್ಕೊಂಡು ಆ ವಿಶ್ವಾಸದಲ್ಲಿ ನಾವು ನಡೆದೆವು ಅಂತಂದ್ರ ನಮ್ಮ ಹಿಂದಿರ್ತಕ್ಕಂಥ ನಮ್ಮ ಚಿಕ್ಕ ಮಕ್ಕಳು, ನಮ್ಮ ಸಂಕಟ ಇರ್ತಕ್ಕಂಥ ಜನರು ನಮಗೆ ನೋಡಿ ನಮಗೆ ಹಿಂಬಾಲಿಸ್ತಾರ. ನಾವು ಅವರು ಎಲ್ಲರೂ ಕಲ್ಕೇಶಿ ಅಂದ್ರ ಒಂದು ದೇವರ ರಾಜ್ಯದಾಗ ಅಂತಂದ್ರೆ ನಾವು ಪ್ರವೇಶ ಆಗಲಕ್ಕ ಸಾಧ್ಯ ಅದ. ಮತ್ತು ಇದ್ರ ಪ್ರಕಾರವಾಗಿ ಮಾಡ್ಬೇಕಂತ ಕೇಸಿ ಎಲ್ಲರಿಗೂ ಜ್ಞಾಪಕ ಮಾಡ್ತಿದ್ದೀನಿ. ಈ ಓದಿರ್ತಕ್ಕಂಥ ವಾಕ್ಯ ದೇವರು ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡಲಿ. ಮತ್ತು ಈ ಒಂದು ನಾವು ಆತನ ಒಂದು ರಕ್ತದಲ್ಲಿ, ಆತನ ಒಂದು ದೇಹದಲ್ಲಿ ನಾವು ಪಾಲಿಭಾಗಸ್ಥರಾಗುವಾಗ ಮೊಟ್ಟ ಮೊದಲಿಗೆ ನಾವು ಏನು ಮಾಡ್ಬೇಕಾಗ್ಯದಂತ ನಮಗೆ ನಾವು ಪರೀಕ್ಷೆ ಮಾಡ್ಕೋಬೇಕು. ಈ ದೇಹದಾಗ ಯೋಗ್ಯತೆ ಅದನ್ನ ನನಗೆ ಇಲ್ಲ, ಈ ರಕ್ತದಾಗ ಈ ಪಾನ ಮಾಡಕ್ಕೆ ನನಗೆ ಯೋಗ್ಯತೆ ಅದನ್ನ ಇಲ್ಲ. ಇದು ನಾವು ತಿಳಿದುಕೊಂಡು ಅದ್ರಾಗ ಏನಂದ್ರೆ ಪಾಲಿಭಾಗಸ್ಥರಾದೇವು ಅಂದ್ರ ನಮಗೆ ಶಾಪಗಳು ಬರಲು. ಏನು ಬರಲು ತಿಳಿದ ಕಸಿವಿ ನಾವು ಅದ್ರಾಗ ಏನಂದ್ರೆ ಪಾಲಿಭಾಗಿಸೋ ಅಂತಂದ್ರ ಅಲ್ಲ, ಸರಿಗಿಲ್ಲ. ಅದಕ್ಕೆ ನಾವು ಆಶೀರ್ವದಿಸಲ್ಪಡಬೇಕಾದ್ರೆ ಕೇವಲ ಆತನ ಚಿತ್ತಾನುಸಾರವಾಗಿ ನಾವು ಅದ್ರಾಗ ಪಾಲಿಭಾಗಸ್ಥರಾಗ್ಲಕ್ಕೆ ಸಿದ್ಧವಾಗರಿ. ಈ ವಾಕ್ಯ ದೇವರ ಆಶೀರ್ವಾದ ಮಾಡಲಿ. ನಾವು ಪ್ರತಿಯೊಬ್ಬರು ತಲೆಭಾಗಿಸರಿ, ಕಣ್ಮುಚ್ಚರಿ, ಪ್ರಾರ್ಥನೆ ಮಾಡ್ಕೊಂಬರಿ. ಮಹಾ ಪರಿಶುದ್ಧವಾಗಿರುವ ದೇವರೇ, ನಮಗೆ ಸ್ತೋತ್ರವಾಗಲಪ್ಪ. ಈ ದಿನದಲ್ಲಿ ಸ್ವಾಮಿ ನಿಮ್ಮ ಸನ್ನಿಧಾನದಲ್ಲಿ ಈ ರೀತಿಯಾಗಿ ಸೇರಿಕೊಂಡಿಗೋ ಪ್ರಭು. ಅಯ್ಯ, ನಿಮ್ಮನ್ನು ಕೊಂಡಾಡುವುದಕ್ಕೆ ಸಹಾಯ ಮಾಡಿರಿ. ಸ್ತೋತ್ರ ಅಯ್ಯ. ನಿಮ್ಮ ವಾಕ್ಯ ಕೇಳುವುದಕ್ಕೋಸ್ಕರವಾಗಿ ನಮ್ಮೆಲ್ಲರಿಗೂ ಒಳ್ಳೆ ಭಾಗ್ಯತೆ ಕೊಟ್ಟಿರಿ. ಸ್ತೋತ್ರ ಅಯ್ಯ. ಈ ಗ್ರಹಿಸ್ಲಿಕ್ಕೆ ಒಳ್ಳೆ ಮನಸ್ಸು, ಒಳ್ಳೆ ಪವಿತ್ರತೆ ಕೊಡ್ರಿ ಪ್ರಭು. ಇದರಲ್ಲಿ ಸ್ವಾಮಿ ನಾವೆಲ್ಲರೂ ಏಕವಾಗಿ ಕರ್ತನೆ ನಿಮ್ಮ ಮಕ್ಕಳಾಗಿ ಜೀವಿಸ್ಲಿಕ್ಕೆ ಪ್ರಭು ನಮ್ಮೆಲ್ಲರಿಗೂ ನೀವೇ ಸಹಾಯ ಮಾಡ್ರಿ. ಇಗೋ ಪ್ರಭು, ತಿರುಗಿ ಸ್ವಾಮಿ ನಂಬಿ ದೀಕ್ಷಾಸ್ನಾನ ತೆಗೆದುಕೊಂಡು ಅಯ್ಯ ನಿಮ್ಮ ದೇಹದಲ್ಲಿ ಪಾಲಿಭಾಗಸ್ಥರಾಗುವಾಗ ನಮಗೆ ನಾವು ಸರಿ ಬೀಳುವ ರೀತಿಯಲ್ಲಿ ನಾವು ಪರೀಕ್ಷೆ ಮಾಡಿಕೊಂಡು ಇದರಲ್ಲಿ ಪಾಲುಭಾಗಸ್ಥರಾಗಿ ಈಗ ಪ್ರಭಾ ನೀವು ಬರುವ ತನಕ ಸ್ವಾಮಿ ಈ ರೀತಿಯಾಗಿ ಪ್ರಭಾ ನಿಮ್ಮ ಸನ್ನಿಧಿಯಲ್ಲಿ ನಿಮ್ಮ ಮಕ್ಕಳಾಗಿ ಜೀವಿಸಲಿಕ್ಕೆ ನಮ್ಮೆಲ್ಲರಿಗೂ ಸಹಾಯ ಮಾಡ್ತೀರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೀನಿ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ದೇವರ ಸ್ತೋತ್ರವಾಗಲಿ. ಮತ್ತು ಈ ಒಂದು ಸಂದರ್ಭದಲ್ಲಿ